ವಿದ್ಯಾರ್ಥಿಗಳು ತಂದೆ ತಾಯಿ ಗುರುಗಳ ಮಾರ್ಗದರ್ಶನದಲ್ಲಿ ಯಶಸ್ಸು ಕಾಣಬೇಕು. ಕೊತ್ತೂರು ಮಂಜುನಾಥ್, ಕೋಲಾರ. ವಿದ್ಯಾರ್ಥಿಗಳು ತಂದೆ ತಾಯಿಯರನ್ನು ಮತ್ತು ವಿದ್ಯೆ ಬುದ್ಧಿ ಕಲಿಸಿದ ಗುರುಗಳ ಮಾರ್ಗದರ್ಶನದಲ್ಲಿ ನಡೆದರೆ ಮಾತ್ರವೇ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದು ಶಾಸಕ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದರು. ನಗರದ ಹೊರವಲಯದ ಸమైಕ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಶನಿವಾರ ನಡೆದ ಕಾಲೇಜು ವಾರ್ಷಿಕೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ವಿದ್ಯೆ ಮತ್ತು ಉದ್ಯೋಗ ಎಂಬುದು ಬಹುಮುಖ್ಯವಾಗಿದೆ. ಅದನ್ನು ಪಡೆಯಲು ಸತತ ಪ್ರಯತ್ನ ಹಾಗೂ ಕಷ್ಟಪಟ್ಟಾಗ ಮಾತ್ರವೇ ಪಡೆಯಲು ಸಾಧ್ಯ. ಅದನ್ನು ಪಡೆಯಲು ಓದಿನ ಪ್ರಾರಂಭದಲ್ಲಿಯೇ ಗುರಿ ಇಟ್ಟುಕೊಂಡು ಸಾಧಿಸಲು ಮುಂದಾಗಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಆಲೋಚನೆಗಳು ಗುರಿ ಸಾಧನೆ ಕಡೆ ಇರಬೇಕು ಎಂದರು. ವಿದ್ಯಾರ್ಥಿಗಳಾದವರು ಓದಿನಲ್ಲಿ ಯಾವಾಗಲೂ ಮುಂದೆ ಇರಬೇಕು. ನಮ್ಮಲ್ಲಿನ ಆತ್ಮಸ್ಥೈರ್ಯ ಹಾಗೂ ಛಲದಿಂದ ಪ್ರತಿಯೊಂದು ವಿಷಯದಲ್ಲಿ ಅಧ್ಯಯನ ಮಾಡಬೇಕು. ನೀವು ಮನಸ್ಸು ಮಾಡಿದರೆ ಎಂತಹ ಸಾಧನೆ ಬೇಕಾದರೂ ಮಾಡಬಹುದು ಎಂಬುದನ್ನು ತನ್ನಲ್ಲಿಯೇ ಅರ್ಥ ಮಾಡಿಕೊಳ್ಳಬೇಕು. ಜಿಲ್ಲೆಯಲ್ಲಿರುವ ಅನೇಕ ಸಾಹಿತಿಗಳು ಸೇರಿದಂತೆ ಐಎಎಸ್, ಐಪಿಎಸ್ ಅಧಿಕಾರಿಗಳು ಸ್ಫೂರ್ತಿದಾಯಕವಾಗಬೇಕು. ಪೋಷಕರು ಮತ್ತು ಗುರುಗಳು ವಿದ್ಯಾರ್ಥಿಗಳಿಗೆ ವಿದ್ಯೆಯ ಜೊತೆಗೆ ಧೈರ್ಯ, ಶೌರ್ಯ, ಸಾಹಸ ಗುಣಗಳನ್ನು ಬೆಳೆಸುವಲ್ಲಿ ಪ್ರಯತ್ನಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳು ಪ್ರತಿಯೊಂದು ಹಂತದಲ್ಲೂ ಗುರಿ ಇಟ್ಟುಕೊಂಡು ಬಂದರೆ ಮಾತ್ರವೇ ಉತ್ತಮ ತೀರ್ಮಾನಗಳನ್ನು ತೆಗೆದುಕೊಂಡು ಉತ್ತಮ ಪ್ರಜೆಗಳಾಗಲು ಸಾಧ್ಯ. ತಂದೆ ತಾಯಿಗಳು ನಿಮ್ಮಗಳ ಮಧ್ಯೆ ಕನಸು ಕಾಣುತ್ತಾ ಇದ್ದು ಆ ಕನಸು ನನಸು ಮಾಡಲು ನೀವುಗಳು ಶ್ರಮಿಸಬೇಕು. ವಿದ್ಯೆ, ಕ್ರೀಡೆ, ಸಾಹಿತ್ಯ, ಕಲೆ ಇದು ಒಬ್ಬರ ಸ್ವತ್ತು ಅಲ್ಲ, ಎಲ್ಲರಿಗೂ ಸಿಗುತ್ತದೆ. ಸದುಪಯೋಗಪಡಿಸಿಕೊಳ್ಳಬೇಕು. ಸಮಯ ಸಿಕ್ಕಾಗ ಯಾವುದು ಮಾಡಬೇಕು ಎಂಬುದನ್ನು ತಿಳಿದು ಸಾಧನೆ ಮಾಡಿ ಸಾಧಕರಾಗಬೇಕು ಎಂದರು. ವಿದ್ಯಾರ್ಥಿಗಳ ಜೀವನವೇ ದೇಶದ ಭವಿಷ್ಯವನ್ನು ಸೂಚಿಸುತ್ತದೆ. ಎಚ್ಚರಿಕೆಯಿಂದ ದೇಶದ ಮತ್ತು ತಮ್ಮ ಭವಿಷ್ಯವನ್ನು ರೂಪಿಸಬೇಕಾದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಅವಕಾಶಗಳು ಇವೆ. ಸಮಾಜ ಕಟ್ಟುವ ಪ್ರಮುಖ ಪಾತ್ರವನ್ನು ವಹಿಸಬೇಕು. ಜಿಲ್ಲೆಯ, ರಾಜ್ಯದ ಕೀರ್ತಿ ತರುವ ನಿಟ್ಟಿನಲ್ಲಿ ಎಲ್ಲರೂ ಶ್ರಮಿಸಬೇಕು ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಸమైಕ್ಯ ಕಾಲೇಜಿನ ಅಧ್ಯಕ್ಷ ರಮೇಶ್, ಬಂಗಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಸಂದ್ರ ಗೋಪಾಲಗೌಡ, ಒಕ್ಕಲೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೈಲಾಂಡಳ್ಳಿ ಮುರಳಿ, ನಗರಸಭೆ ಸದಸ್ಯ ಶಫಿ, ಆಫೀಸರ್ ವಿಜಯನಗರ ಮಂಜುನಾಥ್, ಕಾಲೇಜಿನ ಕಾರ್ಯದರ್ಶಿ ಸುಬ್ರಹ್ಮಣಿ, ಹರಿನಾಥ್ ರಾವ್, ಸುಜಯ್ ಗೌಡ, ಶ್ರೀನಿವಾಸ್ ಮುಂತಾದವರು ಇದ್ದರು. ವಾರ್ಷಿಕೋತ್ಸವ ಏನಂದ್ರೆ ಒಂದು ವರ್ಷಕ್ಕೆ ಒಂದ್ಸಲಿ ಎಲ್ಲ ಸ್ಟೂಡೆಂಟ್ಸು ಎಲ್ಲ ಒಂದು ಜಾಗದಲ್ಲಿ ಕೂತ್ಕೊಂಡು ನಾವೇನೇನು ಮಾಡಿದ್ದೀವಿ, ನಾವೇನು ಈ ವರ್ಷ ಓದಿದ್ದೀವಿ, ಯಾರು ಫಸ್ಟು ಯಾರು ಸೆಕೆಂಡು, ಕಾಲೇಜಿನ ಎಲ್ಲ ಉಪನ್ಯಾಸಕರು ಮತ್ತು ಅಧ್ಯಕ್ಷರು, ಏನು ಕಾಲೇಜಿನ ಎಲ್ಲ ಆಡಳಿತ ಮಂಡಳಿ ಇರುತ್ತೋ ಅವರು ಏನು ನಮಗೆ ಸಹಕರಿಸಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದನ್ನ ಒಂದು 4 ಜನಕ್ಕೆ ತಿಳಿಸುವಂಥದ್ದನ್ನ, ನಾವೆಲ್ಲರ ಪರಿಚಯವನ್ನ, ಆಮೇಲೆ ಕಾಲೇಜು ಮುಗಿದು ಬೇರೆ ಕಾಲೇಜಿಗೆ ಹೋಗುವಂಥವ್ರಿಗೆ ಒಂದು ಸಂದೇಶವನ್ನು ಕೊಡುವಂಥದ್ದೇ ಒಂದು ಕಾಲೇಜು ಇವತ್ತು ವಾರ್ಷಿಕೋತ್ಸವ ಅಂತ ಹೇಳ್ತೀವಿ. ಕಾಲೇಜು ವಾರ್ಷಿಕೋತ್ಸವ ಸಮಾರಂಭದ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಉಪನಿರ್ದೇಶಕರು, ಪದವಿ ಪೂರ್ವ ಕಾಲೇಜು ಶಿಕ್ಷಣ ಇಲಾಖೆ ಅವರು ರಾಮಚಂದ್ರಪ್ಪನವರು, ಹಾಗೆ ನಮ್ಮ ಎಲ್ಲ ಮಾರ್ಗದರ್ಶಕರಾದಂಥ ನಮ್ಮ ಅನಿಲ್ ಅಣ್ಣವರು ಬಂದಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಮುಖ್ಯೋಪಾಧ್ಯಾಯರು ಚಂದ್ರಪ್ಪನವರು, ರಮೇಶ್ ಗೌಡರು, ನಾಗರಾಜ್ ಅವರು, ಶ್ರೀಮತಿ ಸುನಂದಮ್ಮನವರು, ಕೃಷ್ಣಪ್ಪನವರು, ಹಾಗೆ ಗೋಪಿನಾಥ್ ಅವರು, ಎನ್ ನಾರಾಯಣ ಸ್ವಾಮಿಯವರು, ದೇವರಾಜ್ ಅವರು, ರಾಜಣ್ಣನವರು, ಹಾಗೆ ಸಂಸ್ಥಾಪಕ ಸమైಕ್ಯ ಪದವಿ ಪೂರ್ವ ಕಾಲೇಜಿನ ಹಿರಿಯರಾದಂಥ ರೇವಣ್ಣನವರು, ಹಾಗೆ ಸುಬ್ರಹ್ಮಣ್ಯನವರು, ನಮ್ಮ ಆತ್ಮೀಯರು, ನಮ್ಮ ನಾಯಕರು, ನಮ್ಮ ಬ್ರದರ್ ಆದಂಥ ರಮೇಶ್ ಅವರು, ಹರಿನಾಥ್ರವರು, ಸಂಜಯ್, ಎಲ್ಲ ಯುವಕರು ಸೇರಿ ಈ ಕಾಲೇಜಿನ ಪ್ರಾರಂಭೋತ್ಸವ ಮಾಡಿದ್ದಾರೆ. ಶ್ರೀನಿವಾಸು, ಮೊಹಮ್ಮದ್, ಶೋಯಿಬ್ ಪಾಷಾ ಅವರು ಎಲ್ಲರೂ ಬಂದಿದ್ದೀರಾ. ಮುಖ್ಯವಾಗಿ ಎಲ್ಲ ಟೀಚರ್ಸು, ಮುಖ್ಯವಾಗಿ ಸ್ಟೂಡೆಂಟ್ಸ್ ಎಲ್ಲ ನೀವೆಲ್ಲ ಇದ್ದೀರಾ. ನಾನು ಚಿಕ್ಕ ವಯಸ್ಸಲ್ಲಿ ನಾನು ಓದಬೇಕಂದ್ರೆ ನಾನು ಈಗ ಅನ್ಕೊಳ್ತಾ ಇದ್ದೆ ಆಗ ನಾನು ಯಾಕೆ ಈ ವೇದಿಕೆ ಮೇಲೆ ಬರಬಾರ್ದು, ನಾನು ಯಾಕೆ ಇದನ್ನು ಮಾತಾಡಬಾರ್ದು ಅಂತ. ಆದರೆ ದೇವರ ಅದೃಷ್ಟ ಕೊಟ್ಟ ಮಾತಾಡುವಂಥ ಅವಕಾಶ ಇವ್ರು ಮಾಡಬೇಕು. ಆದರೆ ಒಂದು ಮನುಷ್ಯನಿಗೆ ಒಂದು ಸ್ಕೆಚ್ ಇರಬೇಕಂದ್ರೆ ಧೈರ್ಯ ಇದ್ದರೆ ಡೈರೆಕ್ಟಾಗಿ ನಾವು ಮಾತಾಡಬೇಕು. ಆದರೆ ಒಬ್ಬ ಹಿಂದೆ ನಿಂತ್ಕೊಂಡು ಮಾತಾಡುವಂಥ ಕೆಲಸ ಮಾಡಬಾರ್ದು. ಸ್ಟೂಡೆಂಟ್ಸಲ್ಲಿ ಅದು ಬರೋದಿಲ್ಲ. ನನ್ನ ಅನುಭವ, ನನ್ನ ಜೊತೆಯಲ್ಲಿದ್ದಂಥವರು, ನಮ್ಮ ಜೊತೆಯಲ್ಲಿ ಓದಿದ್ದಂಥ ಸ್ಟೂಡೆಂಟ್ಸು, ನಾನು ಎ ಸೆಕ್ಷನ್ ಸ್ಟೂಡೆಂಟು 63 ಜನ ಇದ್ದರು 10th ಎ ಸೆಕ್ಷನಲ್ಲಿ. ಬಿ ಸೆಕ್ಷನಲ್ಲಿ 67 ಜನ ಇದ್ದರು. ಸಿ ಸೆಕ್ಷನ್ ಅಂದರೆ ಲೇಡೀಸ್ದು, ಆವಾಗ ಹುಡುಗಿರ್ದು ಸಿ ಸೆಕ್ಷನ್ ಅಂದರೆ ABC, ಅದರಲ್ಲಿ 58 ಜನ ಇದ್ದರು. ಅಂದರೆ ನಾವು ಹುಡುಗಿರ್ದು ಸಿ ಸೆಕ್ಷನ್ ಇರೋದ್ರಿಂದ ನಮಗೂ ಅವ್ರಿಗೂ ಕನೆಕ್ಷನ್ ಇಲ್ಲ, ಮಾತಾಡೋದೇ ಇಲ್ಲ. ಅವ್ರದ್ದು ಸಪ್ರೇಟು, ನಮ್ಮದು ಸಪ್ರೇಟು.
ಅಂದರೆ ಎ ಬಿ ಯಾವತ್ತು ಕಮೆಂಟ್ ಆಗೋದು ನಾವೆಲ್ಲರೂ. ಆ ಎ ಸೆಕ್ಷನ್ ಬಿ ಸೆಕ್ಷನಲ್ಲಿ ನಾವೆಷ್ಟು ಜನ ಓದಿದ್ದೀವೋ ಸತ್ಯವಾದ ಮಾತು ಹೇಳ್ತೀವಿ, 90% ಹುಡುಗರು ಇವತ್ತು ತುಂಬ ಸಂಪುಷ್ಟವಾಗಿ ತುಂಬ ಚೆನ್ನಾಗಿದ್ದಾರೆ. ಎಲ್ಲರೂ ಬಿಸ್ನೆಸ್ ಮಾಡುವಂಥವ್ರು, ಕೆಲಸ ಮಾಡುವಂಥದ್ದು ತುಂಬ. ಅದೇನೋ ಆ 95 SLC ಎಕ್ಸಾಮ್ ಬರೆದವರು, 95 SLC ಎಕ್ಸಾಮ್ ಬರೆದವ್ರು ನಮ್ಮ ಜೊತೆಯಲ್ಲಿದ್ದವರು ಎಲ್ಲರೂ ಚೆನ್ನಾಗಿದ್ದಾರೆ. ಯಾಕಂದರೆ ಅಷ್ಟು ಎಲ್ಲರೂ ಒಳ್ಳೆ ಹುಡುಗರೆಲ್ಲ ಆ ಟೈಮಲ್ಲಿ ಎಲ್ಲ ಕಷ್ಟಪಟ್ಟು ಓದಿರುವಂಥವ್ರು ನಾವು. ಇವತ್ತು ವಿದ್ಯೆ ಅನ್ನೋದು ದೊಡ್ಡವ್ರು ಹೇಳ್ತಾ ಇದ್ರು, ವಿದ್ಯಾಭಾಗ್ಯ ಉದ್ಯೋಗ ಭಾಗ್ಯ ತುಂಬ ಮುಖ್ಯವಾದಂಥದ್ದು. ನೀವು ಓದೋದೇನಕ್ಕೋಸ್ಕರ ಓದ್ತೀರಾ? ಒಳ್ಳೆ ಗುಣವಂತರಾಗಬೇಕು, ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು, ಸಂಬಂಧಿಕರಿಗೆ ಒಳ್ಳೆ ಹೆಸರು ತರಬೇಕು, ನಾನು ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗಬೇಕು, ಆ ಸ್ಥಾನದಿಂದ ನಾನು ಚೆನ್ನಾಗಿ ಕೆಲಸ ಮಾಡ್ತೀನೋ, ಒಂದು ಬಿಸ್ನೆಸ್ ಮಾಡ್ತೀನೋ, ಏನೋ ಒಂದು ಕೆಲಸವನ್ನು ಮಾಡಿ, ಒಳ್ಳೆಯ ಕೆಲಸವನ್ನು ಮಾಡಿ ಮುಂದೆ ಬರಬೇಕು, 4 ಜನ ನನ್ನನ್ನು ಒಳ್ಳೆಯವನು ಅಂತ ಹೇಳಬೇಕು ಅನ್ನೋದೇ ಎಲ್ಲರ ಉದ್ದೇಶವಾಗಿರುತ್ತದೆ, ಎಲ್ಲರ ಉದ್ದೇಶ. ಇವತ್ತು ನಮ್ಮ ಹೆಣ್ಮಕ್ಳು ನೋಡಿದ್ರೆ ಫುಲ್ ಖುಷಿ ಆಗ್ತಾ ಇದೆ ನೋಡಿ. ಯಾಕಂದ್ರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಸೀರೆ ಕಟ್ಕೊಂಡು ಹೂವು ಇಟ್ಕೊಂಡು ಬಂದಿದ್ದಾರೆ ಅಂದರೆ ಖುಷಿ ಆಗುತ್ತೆ. ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿ ಇವತ್ತು ಕಾಲೇಜುಗಳಲ್ಲಿ ಎಲ್ಲ ಬಿಟ್ಬಿಟ್ಟವ್ರೆ. ನಮ್ಮ ಕರ್ನಾಟಕದಲ್ಲಿ ಹೂವು ಇಟ್ಕೊಂಡು ಹೋಗೋದು, ಬೊಟ್ಟು ಇಟ್ಕೊಳ್ಳೋದು ಇದೆಲ್ಲ ಬಿಟ್ಬಿಟ್ಟವ್ರೆ. ಅದೇ ತಮಿಳುನಾಡಲ್ಲಿ ಹೋಗಿ ಯಾವುದೇ ಶಾಲೆಗೆ ಹೋಗಿ ನೀವು ತಲೆಗೆ ಎಣ್ಣೆ ಹಿಡಿದೆ ಹೂವು ಹಿಡದೆ ಇರುವಂಥ ಶಾಲೆನೇ ಇಲ್ಲ ಇವತ್ತು ತಮಿಳುನಾಡಲ್ಲಿ. ಎಲ್ಲ ಶಾಲೆಗಳಲ್ಲೂ ಮಾಡ್ತಾರೆ. ನಮ್ಮ ಹುಡುಗರು ನೋಡಿದ್ರೆ ಒಬ್ಬರಿಗೆ ಚೆನ್ನಾಗಿ ಕೂದಲು ಸಿಗೋ ಥರ ಇದೆ, ಕೆಲವರು ಕೂದಲು ಸಿಗೋದೇ ಇಲ್ಲ, ನುಡು ಹೊಡೆದ್ಬಿಟ್ಟಿರ್ತಾರೆ. ಆದರೆ ಎಲ್ಲದೂ ಒಂದು ಟೈಮ್ ವರ್ಗುನೆ, ಎಲ್ಲದೂ ಒಂದು ಟೈಮ್ ವರ್ಗುನೆ. ಆ ಟೈಮ್ ಮೀರಿದ ಮೇಲೆ ಎಲ್ಲರಿಗೂ ಒಂದು ಜವಾಬ್ದಾರಿ ಅಂತ ಬರುತ್ತೆ. ಆಲ್ರೆಡಿ ನಿಮ್ಮಲ್ಲಿ ಕೆಲವರು ಜವಾಬ್ದಾರಿ ಬಂದಿರುತ್ತೆ, ತಂದೆ ತಾಯಿದು ಯಾವುದು ಹಿಂಗೆ ಅನ್ನೋದನ್ನ ಜವಾಬ್ದಾರಿನೂ ಬಂದಿರುತ್ತೆ ನಿಮಗೆಲ್ಲ. ಆದರೆ ಯಾವತ್ತೂ ಒಂದು ಮಾತ್ರ ತಿಳ್ಕೊಳ್ಳಿ, ನಾನು ಹೇಳೋದಿಷ್ಟೇ, ನಿಮ್ಮ ಕೈಯಲ್ಲಾದರೆ ಯಾರಿಗಾದ್ರು ಒಳ್ಳೆಯದನ್ನು ಬಯಸಿ, ಇಲ್ಲ ಒಳ್ಳೆಯ ಕೆಲಸವನ್ನು ಮಾಡಿ. ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂದರೆ ಯಾರಿಗೂ ಕೆಟ್ಟದ್ದು ಕೂಡ ನೆನಬೇಡಿ, ಕೆಟ್ಟದ್ದು ಕೂಡ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ನೀವು ನೋಡ್ಕೊಂಡು ನೀವು ಮನೆಯಲ್ಲಿದೆ, ನೀವು ನೆಮ್ಮದಿಯಾಗಿರ್ತೀರ. ಆದರೆ ಕೆಟ್ಟವ್ರಿಗೆ ದೇವರು ಎಲ್ಲವನ್ನು ಅರ್ಜೆಂಟಾಗಿ ಕೊಟ್ಬಿಡ್ತಾರೆ, ಆದರೆ ಕೈ ಬಿಟ್ಬಿಡ್ತಾರೆ. ಒಳ್ಳೆಯವರನ್ನು ಸೋದಿಸ್ತಾರೆ, ಒಂದು ಸಲ ಇಲ್ಲ ಅಂದರೆ 100 ಸಲ ಸೋದಿಸ್ತಾರೆ. ಆದರೆ ಒಳ್ಳೆಯವರಿಗೆ ನಿಧಾನವಾಗಾದ್ರೂ ದೇವರು ಕೊಡ್ತಾರೆ, ಆದರೆ ಕೈ ಬಿಡೋದಿಲ್ಲ ಅಂತ ಮಾತ್ರ ನೀವು ಜ್ಞಾಪಕ ಇಟ್ಕೋಬೇಕು. ಕೈ ಬಿಡೋದಿಲ್ಲ ಒಳ್ಳೆಯವ್ರನ್ನ, ದೇವರು ಕೊಡೋದು ಲೇಟು, ಆದರೆ ಕೈ ಬಿಡೋದಿಲ್ಲ ದೇವರು. ಆ ದೇವರು ಯಾರು ಅಂದರೆ ತಂದೆ ತಾಯಿ. ತಂದೆ ತಾಯಿ ಯಾವತ್ತೂ ನಿಮಗೆ ಚೆನ್ನಾಗಿ ನೋಡ್ಕೊಳ್ತಾರೆ, ತಂದೆ ತಾಯಿ ನೋಡ್ಕೊಳ್ತಾರೆ. ಏನೇ ಮಕ್ಕಳು ತಪ್ಪು ಮಾಡಿದ್ರು ಅವ್ರಿಗೆ ಹೇಳುತ್ತೆ. ಅದೇ ಥರ ಯಾವತ್ತೂ ಅಷ್ಟೇ ಗುರುಗಳನ್ನ ನಾವು ನೆನೆಸ್ಕೋಬೇಕು. ವಿದ್ಯೆ ಕೊಟ್ಟಿದ್ದ ಗುರುಗಳು, ದೊಡ್ಡವ್ರು ಹೇಳ್ತಾರಲ್ಲ, ವಿದ್ಯೆ ಕೊಟ್ಟಿದ್ದ ಗುರುಗಳು, ಜನ್ಮ ಕೊಟ್ಟಿದ್ದ ತಂದೆ ತಾಯಿನ ನಾವು ಯಾವತ್ತೂ ಮರಿಬಾರ್ದು. ಇವತ್ತು ನಮ್ಮ ಗುರುಗಳಾದಂಥ ನಾನು 1ರಿಂದ 4ನೇ ಕ್ಲಾಸ್ವರೆಗೂ ಓದುವಾಗ BT ಕೃಷ್ಣಪ್ಪನವರು ಇವತ್ತು ಇದ್ದಾರೆ, ಅವರು ಇವತ್ತು ಪ್ರೆಸೆಂಟ್ ಇದ್ದಾರೆ, BT ಕೃಷ್ಣಪ್ಪನವರು ಅಂತ. ಆಮೇಲೆ ನಾನು 7th 8th 9th 10th ಅಲ್ಲಿ ನನಗೆ ಗುರುಗಳಾದಂಥ ನಮ್ಮ SN ಮಾಸ್ಟರ್ ಆಗ್ಬೋದು, KMB ಮಾಸ್ಟರ್ ಆಗ್ಬೋದು, ಎಲ್ಲರೂ ಇವತ್ತು ನಮ್ಮ ಮೊಹಮ್ಮದ್ ಬಶೀರ್ ಮೇಸ್ಟರ್ ಆಗ್ಬೋದು, ಎಲ್ಲರೂ ಇವತ್ತೆಲ್ಲ ನೆನೆಸ್ಕೊಟ್ಟು. ಇವರೆಲ್ಲ ಇಲ್ಲ, ನಮಗೆ KMB ಮಾಸ್ಟ್ರು ಇಲ್ಲ, SN ಇಲ್ಲ, ಮೊಹಮ್ಮದ್ ಬಶೀರ್ ಮಾಸ್ಟರ್ ಇಲ್ಲ, ಗಂಗರೆಡ್ಡಿ ಅಂತಿದ್ರು ಅವರಿದ್ದಾರೆ, TRR ಅಂತಿದ್ರು ಅವರಿದ್ದಾರೆ, ಕೆಲವರು ಇದ್ದಾರೆ, ಕೆಲವರು ಇಲ್ಲ ನಮ್ಮ ಮಾಸ್ಟರ್ಸಲ್ಲಿ. ಇವತ್ತು ನನಗೆ ಯಾವಾಗಾದ್ರೂ ಆಸೆ ಆದಾಗ ನಾನು ಅವನ್ನೆಲ್ಲ ಹೋಗಿ ನೋಡ್ತೀನಿ, ಮಾತಾಡ್ತೇನೆ, ಅವ್ರ ಆಶೀರ್ವಾದವನ್ನು ತೊಗೊಳ್ತೀನಿ. ಸರ್ ನೀವು ಕೊಟ್ಟಿರುವಂಥ ವಿದ್ಯೆನೇ ಸರ್ ಇವತ್ತು ನಮ್ಗೆ ಇವತ್ತು ಈ ಮಟ್ಟಕ್ಕೆ ಬರಬೇಕಂದ್ರೆ ಕಾರಣ, ನೀವು ಹೇಳಿರುವಂಥ ಬುದ್ಧಿ ಜ್ಞಾನ ತಿಳುವಳಿಕೆನೇ ಸರ್ ಇವತ್ತು ನಾವು ಇಲ್ಲರಿಗೂ ಬರಬೇಕಂದ್ರೆ ಕಾರಣ ಅಂತ ಅವ್ರ ಹತ್ರ ನಾವು ಮಾತಾಡ್ತೀವಿ ಹೋಗಿ. ಅದೇ ನಮ್ಮ ಸ್ಟೂಡೆಂಟ್ಸ್ ಏನಂದರೆ ಡಾಕ್ಯುಮೆಂಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವು ಓದಿರೋದ ಮೇಲೆ ನೀವು ಕೆಲಸ ಮಾಡ್ತಿರೋ ಮಾಡಲ್ಲ ಅನ್ನೋದು ನೆಕ್ಸ್ಟು. ಆದರೆ ಆ ಡಾಕ್ಯುಮೆಂಟ್ ಇದೆಯಲ್ಲ, ಆ ಡಾಕ್ಯುಮೆಂಟ್ ನಮ್ಮ ಮನೆಯಲ್ಲಿ ಇರುತ್ತಲ್ಲ, ನಾವು ಸತ್ರು ಆ ಡಾಕ್ಯುಮೆಂಟ್ ಸಾಯೋದಿಲ್ಲ, ಯಾವತ್ತೂ ಪ್ರಾಣವಾಗಿ ಆ ಡಾಕ್ಯುಮೆಂಟ್ ಇರುತ್ತೆ. ಆ ಡಾಕ್ಯುಮೆಂಟು ತುಂಬ ಇಂಪಾರ್ಟೆಂಟು. ಅದರಿಂದ ವಿದ್ಯಾಭ್ಯಾಸ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಇವತ್ತು ಒಂದು ಇನ್ಸ್ಟಿಟ್ಯೂಟ್ ನಡೆಸಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಒಂದು ಇನ್ಸ್ಟಿಟ್ಯೂಟ್ ನಡೆಸಬೇಕಂದ್ರೆ ನಾನಾ ರೀತಿಯಾದಂಥ ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳನ್ನೆಲ್ಲ ಫೇಸ್ ಮಾಡಿ ಆ ಇನ್ಸ್ಟಿಟ್ಯೂಟನ್ನು ತೊಗೊಂಡೋಗಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಮಕ್ಕಳನ್ನ ಇಂಪ್ರೂವ್ಮೆಂಟ್ ಮಾಡಿ ಬುದ್ಧಿವಂತರನ್ನಾಗಿ ಮಾಡಿ ಅವರನ್ನು ನಾವು ಮುಂದಕ್ಕೆ ಕಳಿಸ್ಬೇಕು ಅಂತಂದರೆ ಆ ಎಜುಕೇಷನ್ ಸಂಸ್ಥೆಯಲ್ಲಿ ಆ ಸಂಸ್ಥೆ ಮುಂದಕ್ಕೆ ಹೋಗ್ಬೇಕಂದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ. ನೀವು ಇದರಲ್ಲಿ ಆಗ್ಬೋದು, ನಾಳೆ ನಿಮ್ಮಲ್ಲಿ MLS ಆಗ್ಬೋದು, MPs ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಮಾಡ್ಬೋದು, ರೈತರು ಆಗ್ಬೋದು, ಎಲ್ಲರೂ ಆಗ್ಬೋದು. ಯಾರ್ಯಾರಿಗೆ ಏನೇನು ಆಗಬೇಕು ಅಂತ ಆಸೆ ಇದೆ ಆ ರೂಟಲ್ಲಿ ಆಗ್ತದೆ. ನನ್ನ ಮಗ ದೊಡ್ಡವ್ ನಾನು ಬಿಸ್ನೆಸ್ ಮಾಡ್ತೀನಿ ಅಂತ ಮಾಡು ಅಂತ ಹೇಳಿದೆ. 2ನೇ ನಾನು ಡಾಕ್ಟರ್ ಓದಬೇಕು ಅಂತ, ಓಕೆ ನಿನ್ನಿಷ್ಟ ಓದ್ಕೊಂಡು ಹೋಗು ಅಂತ ಹೇಳಿದೆ. 3ನೇ ನಾನು ಅಗ್ರಿಕಲ್ಚರ್ ಆಗಬೇಕು ಅಂತ ಹೇಳ್ದೆ. ಆಯ್ತಪ್ಪ ನೀನು ಅಗ್ರಿಕಲ್ಚರ್ ಓದಿದ್ದು ಅವ್ರಿಗೆ SLC 3ನೇ SLC ಅವ್ರವ್ರು ಇಷ್ಟು ಪ್ರಕಾರವಾಗಿ ಅವ್ರು ಬಿಟ್ಟಿದ್ವಿ, ನೀವೇನು ಬೇಕೋ ನೀವು ಓದ್ಕೊಳ್ರಿ ಅಂತೇಳಿ ಬಿಟ್ಟಿದ್ವಿ. ಆ ಥರ ನಮ್ಮ ಮೂಡ್ ಯಾವ ಡೈವರ್ಟಲ್ಲಿ ಹೋಗುತ್ತೋ ಒಳ್ಳೆಯ ದಾರಿಯಲ್ಲಿ ಆ ದಾರಿಗೆ ನಾವು ಹೋಗ್ಬೇಕಾಗ್ತದೆ. ಆದ್ದರಿಂದ ನೀವೆಲ್ಲರ ವಿದ್ಯಾರ್ಥಿಗಳಲ್ಲಿ ನಾನು ಹೇಳ್ತೀನಿ, ನಾನು SLC ವರ್ಗನೇ ಓದಿರೋದು, SLC ಮೇಲೆ ನಾನು ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದರೆ ಆಗಿನ ಪರಿಸ್ಥಿತಿಗಳು ನಮಗೆ ಸರಿ ಇರಲಿಲ್ಲ. ನಾನು 8 ಕಿಲೋಮೀಟ್ರು ಸ್ಕೂಲ್ಗೆ ನಡ್ಕೊಂಡು ಹೋಗ್ತಾ ಇದ್ದೆ.
8 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಲಾಸ್ಟಲ್ಲಿ 9, 10ನೇ ತರಗತಿಯಲ್ಲಿ ಸೈಕಲ್ ಇತ್ತು, ಸೈಕಲಲ್ಲಿ ಹೋಗ್ತಾ ಇದ್ದೆ. ಆದರೆ ಆ ಕಷ್ಟ ಪಟ್ಟಿರೋದ್ರಿಂದಾನೆ ಇವತ್ತು ನಾವು ಈ ವೇದಿಕೆ ಮೇಲೆ ಬಂದು ನಿಮ್ಮನ್ನು ಕೂತು ಮಾತಾಡಬೇಕಂದ್ರೆ ಇವತ್ತು ಆ ಕಷ್ಟನೇ ಇವತ್ತು ನಮಗೆ ದಾರಿದೀಪ ಆಗಿದೆ. ಆ ಕಷ್ಟ ನನಗೆ ದಾರಿದೀಪ ಆಗಿದೆ. ನನ್ನ ಸ್ನೇಹಿತರು ನನ್ನ ಜೊತೆಯಲ್ಲಿ ಓದಿದ್ದವರು ವೆಂಕಟರಾಮ್ ಅಂತ ಒಬ್ಬ ಇದ್ದ, ನಂತರನೇ ಇದ್ದಾನೆ ಅವನು. ಅದೇ ಥರ ಇನ್ನೊಬ್ಬ ಮಂಜುನಾಥ್ ಅಂತ ಇನ್ನೊಬ್ಬ ಇದ್ದ, ಅವನು ನಂತರನೇ ಇದ್ದಾನೆ. ರಾಮಾಂಜನೇಯ ಅಂತ ಇದ್ದ, ಇಬ್ಬರು ರಾಮಾಂಜನೇಯ ಅಂತಿದ್ರು, ಅವರು ನಂತರ ಎಲ್ಲ ಬಿಸ್ನೆಸ್ ಮಾಡಿಕೊಂಡು ಒಳ್ಳೆಯದಾಗಿ ಎಲ್ಲ ಚೆನ್ನಾಗಿದ್ದಾರೆ. ನೀವು ಆ ರೀತಿಯಲ್ಲಿ ಹಾಕಬೇಕು ಅನ್ನೋದೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮೆಲ್ಲರಲ್ಲೂ ನೀವು ಆ ಮಟ್ಟಕ್ಕೆ ಬರಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿದ್ಯಾಭ್ಯಾಸ ತುಂಬ ಮುಖ್ಯದಪ್ಪ. ಇವತ್ತು ನೀವು ಯೋಚನೆ ಮಾಡ್ಬೋದು, 2 ವೀಲರ್ ಓಡಿಸ್ತೀವಿ, ಯಾರೋ ಫ್ರೆಂಡ್ಸ್ ಕರೆದ್ರು, ಅಲ್ಲೇನೋ ಬರ್ತ್ಡೇ ಪಾರ್ಟಿ, ಇಲ್ಲೇನೋ ಬರ್ತ್ಡೇ ಪಾರ್ಟಿ, ಯಾವುದು ಕೆಲಸಕ್ಕೆ ಬರೋದಿಲ್ಲ ನಿಮಗೆ, ಯಾವುದೂ ಕೆಲಸಕ್ಕೆ ಬರೋದಿಲ್ಲ. ಚೆನ್ನಾಗಿ ಯೋಚನೆ ಮಾಡ್ರಿ, ನೀವು ಯಾವುದೂ ಕೆಲಸಕ್ಕೆ ಬರೋದಿಲ್ಲ. ಆದರೆ ತಂದೆ ತಾಯಿ ಮಾರ್ಗದರ್ಶನ, ಗುರುಗಳು ಕೊಟ್ಟಿರುವಂಥ ಮಾರ್ಗದರ್ಶನವನ್ನು ನೀವು ಪಾಲನೆ ಮಾಡಿದ್ರೆ ನಿಮ್ಮ ಒಳ್ಳೆ ದಾರಿ ಸಿಗ್ತದೆ. ನಿಮಗೇನು ಒಂದು ಮುಳ್ಳಾಗಲಿ ಒಂದು ಕಲ್ಲಾಗಲಿ ಏನೂ ತಗೊಳ್ಳುವಂಥ ದಾರಿ ಸಿಗೋದಿಲ್ಲ. ನಾನು SLC ಹೋದ್ರು ನಾನು 8 ಭಾಷೆ ಮಾತಾಡ್ತೀನಿ, 4 ಭಾಷೆ ಬರೀತೀನಿ, 4 ಭಾಷೆ ಓದ್ತೀನಿ. ನಾನು ತಮಿಳ್ ಬರೀತೀನಿ, ತಮಿಳ್ ಓದ್ತೀನಿ, ಕನ್ನಡ ಬರೀತೀನಿ, ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು ಬರೋದು ಓದ್ತೀನಿ, ಮಾತಾಡೋದು 8 ಭಾಷೆ ಮಾತಾಡ್ತೀನಿ. ನಮ್ಮ ಭಾಷೆಗಳು ಬಿಟ್ಟು ಹೊರದೇಶದ ಭಾಷೆಗಳು ಕೂಡ ನಾನು ಮಾತಾಡ್ತೀನಿ, ಹೊರದೇಶ ಭಾಷೆನೂ ಮಾತಾಡ್ತೀನಿ. ಏನಾದ್ರು ನನ್ನ ಟಾಲೆಂಟ್ ಅದು. ನಾನು ಆ ಕಡೆ ಬಿಸ್ನೆಸ್ ಮಾಡ್ತಾ ಇದ್ದೆ, ಆ ಲಿಂಕ್ಸ್ ಇದ್ದು, ಸ್ನೇಹಿತರಿದ್ರು, ಅವ್ರ ಜೊತೆ ಕನೆಕ್ಟ್ ಆಗಿ ಆ ಭಾಷೆಯನ್ನು ಕಲಿತೆ. ನಾನು ಭಾಷೆ ಕಲಿಯೋದು ಅಂದ್ರೆ ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ ಕಲಿಯೋದು ಅಂದ್ಕೊಂಡು. ಆ ರೀತಿ ನೀವು ಅಷ್ಟೇ ಒಳ್ಳೆತನದಿಂದ ಹೋಗಿ, ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾರೆ. ಗುರುಗಳಿಗೆ, ತಂದೆ ತಾಯಿಗೆ ಗೌರವ ಕೊಡಬೇಕು ಅಂತೇಳಿ ಇವತ್ತು ನನ್ನ ಸ್ನೇಹಿತರು, ನಮ್ಮ ಲೀಡರು ರಮೇಶ್ ಅಣ್ಣವ್ರು ಕರೆದು ಈ ಶಾಲೆಯಲ್ಲಿ ನಿಮ್ಮನ್ನೆಲ್ಲನ ಕುರಿತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ, ಅವ್ರ ಸಂಸ್ಥೆಗೂ, ಎಲ್ಲ ಶಿಕ್ಷಕರಿಗೂ, ಶಿಕ್ಷಕಿಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.